ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನೆನ್ನೆ ಏನೊಂದು ಧ್ವನಿ ಎತ್ತಿದ್ದೆ, ಬೆಳಗಾವಿಗೆ ಸಂಬಂಧಪಟ್ಟಂಗೆ FIR ಆಗಬೇಕು ಅಂತ ಬಿಟ್ಟು ನಾನು ಬೆಳಗಾವಿ ಕಮಿಷನರ್ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೆ. ಸೊ ಆಕೆ ಮೇಲೆ FIR ಆಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಮತ್ತು ಬೇರೆ ಚಾನಲಲ್ಲಿ ವಿಡಿಯೋ ಹಾಕಿದ್ದಾರೆ, ಅದನ್ನು ನನಗೆ ಕಳಿಸ್ಕೊಟ್ಟಿದ್ದಾರೆ, ಅಣ್ಣ ನೀವು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಕಮಿಷನರ್ ಏನು ಹೇಳಿದ್ದಾರೆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಸರಿನಾ? 18ರಂದು ಒಂದು ಹಿಂದೂ ಸಮಾವೇಶದ ರ್ಯಾಲಿ ಹಿರನ್ವಾಡಿ ಏರಿಯಾನಲ್ಲಿ ಆಗುವಾಗ ಒಂದು ಮಹಿಳೆಯರು ಆ ರ್ಯಾಲಿನಲ್ಲಿ ಒಂದು ಪಾನದು ಆ್ಯಕ್ಷನ್ ದರ್ಗಾ ಮೇಲೆ ಮಾಡಿದ್ದಾರೆ. ಮತ್ತು ಅವ್ರ ಭಾಷಣ ಟೈಮ್ನಲ್ಲಿ ಕೂಡ ಅವರು ಕೆಲವು ಪ್ರಚೋದನಕಾರಿ ಭಾಷಣ ನೀಡಿದ್ದಾರೆ. ಅದರ ಮೇಲೆ ಒಂದು ಕೇಸ್ ನಮ್ಮ ಬೆಳಗಾವಿ ಗ್ರಾಮಾಂತರ ರೂರಲ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಭವಿಷ್ಯದಲ್ಲಿ ಈ ಥರ ಘಟನೆ ಆಗಬಾರ್ದು, ಅದಕ್ಕೋಸ್ಕರ ಎಲ್ಲ ಮುಂಜಾಗ್ರತಾ ಕ್ರಮ ನಾವು ತಗೋತಾ ಇದ್ದೀವಿ. ಆ ಪ್ರಕರಣ ತನಿಖೆಯಲ್ಲಿದೆ. ಬೇಗನೆ ಅದರಲ್ಲಿ ಯಾರು ತಪ್ಪಿಸ್ತರಿದ್ದಾರೆ ಅವರ ಮೇಲೆ ನಾವು ಕಾನೂನಿತ ಕ್ರಮ ತಗೋತೀವಿ. ನಮ್ಮ ಬೆಳಗಾವಿ ಒಂದು ಊರು, ಎಲ್ಲ ಕೋಮಿನ ಜನ ಇಲ್ಲಿದ್ದಾರೆ. ಪ್ರತಿ ತಿಂಗಳು ಯಾವುದಾದ್ರೂ ಒಂದು ಫೆಸ್ಟಿವಲ್ ಇರಲೇ ಇರುತ್ತೆ. ಬರೋ ದಿನಗಳಲ್ಲಿ ಈ ಥರ ಯಾವುದೇ ಘಟನೆ ಆಗಬಾರ್ದು, ಅದಕ್ಕೋಸ್ಕರ ಇವತ್ತು ಒಂದು ಮುಖಂಡರುಗಳದು, ಹಿಂದೂ ಸಮಾಜದ ಮುಖಂಡರುಗಳು ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಎಲ್ಲರ ಜೊತೆಗೆ ನಾವು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಹೇಳಿಕೆ ಆಗಲಿ ಅಥವಾ ಆ್ಯಕ್ಷನ್ ಆಗಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಮಾಡಬಾರ್ದು ಅಂತ ಅವರಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಮುಂದೆ ಈ ಸೋಷಿಯಲ್ ಮೀಡಿಯಾ ಟೀಮ್ ನಮ್ಮದು ಆಲ್ರೆಡಿ ವಾಚ್ ಮಾಡ್ತಾ ಇದೆ. ಯಾರು ಪ್ರಚೋದನಕಾರಿ ಅದರಲ್ಲಿ ಹೇಳಿಕೆ ಹಾಕಿದ ಮೇಲೆ ತಕ್ಷಣವೇ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೇಲೆ ಕ್ರಮ ಆಗುತ್ತೆ. ಮತ್ತು ಅವ್ರ ಮೇಲೆ 10 ಲಕ್ಷದ ನಾವು ಬಾಂಡ್ ಅವ್ರು ಕೂಡ ಮಾಡ್ತೀವಿ. ಫಾರ್ BNSS ಪ್ರಕಾರ ಅವ್ರ ಮೇಲೆ 10 ಲಕ್ಷದ ಬಾಂಡ್ ಕೂಡ ಆಗುತ್ತೆ. ನಮ್ಮದು ಬೆಳಗಾವಿ ಸಿಟಿ ಒಂದು ಬೆಳಗಾವಿ ಬ್ರ್ಯಾಂಡ್, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಬೆಳೀಬೇಕು. ಅದಕ್ಕೋಸ್ಕರ ಶಾಂತಿ ಮತ್ತು ಸುವ್ಯವಸ್ಥೆ ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮದು ಎಲ್ಲ ಸಾರ್ವಜನಿಕರಿಗೆ ಕೋರಿಕೆ ಇದೆ, ಪ್ರತಿಯೊಬ್ಬರು ಅವರವ್ರ ಹಬ್ಬ ಆಗಲಿ, ಅವರ ಧಾರ್ಮಿಕ ಕಾರ್ಯಕ್ರಮ ಆಗಲಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ಕಮ್ಯುನಿಟಿ ಅದಕ್ಕೆ ಸಪೋರ್ಟ್ ಆಗಲಿ ಮತ್ತು ನಮ್ಮ ಬೆಳಗಾವಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಇಂಪ್ರೂವ್ ಆಗಲಿ. ಅದಕ್ಕಿನಲ್ಲಿ ನಿಮ್ಮ ಎಲ್ಲರದು ನಮಗೆ ಸಹಕಾರ ಬೇಕು. ಧನ್ಯವಾದ. ನೋಡ್ಕೊಂಬಂದ್ರಲ್ವಾ? ಮತ್ತು ಇನ್ನೊಂದು, ನಾನು ಕೇಳ್ಪಟ್ಟಿರೋ ಪ್ರಕಾರ ಈಕೆ ನೆನ್ನೆ ಏನು ಪ್ರಚೋದನಾಕಾರಿ ಮಾಡಿದಾಳಲ್ವಾ, ಅವಳು ಕರ್ನಾಟಕದವಳು ಅಲ್ವಂತೆ, ಮಹಾರಾಷ್ಟ್ರದಿಂದ ಬಂದಿರೋದಂತೆ, ಮಹಾರಾಷ್ಟ್ರದಿಂದ ಕರ್ಕೊಂಬಂದಿರೋದಂತೆ. ಸೊ ನನ್ನ ಪ್ರಕಾರ ಯಾರೀಕೆನ ಮಹಾರಾಷ್ಟ್ರದಿಂದ ಕರೆಸಿದಾರಲ್ಲ ಅವ್ರ ಮೇಲೂ FIR ಆಗಬೇಕು ನನ್ನ ಪ್ರಕಾರ ಹೇಳಬೇಕು ಅಂದರೆ. ಯಾರಾಕೆ ಎಲ್ಲಿಂದನೋ ಬಂದು ನಮ್ಮ ಕರ್ನಾಟಕದಲ್ಲಿ ಪ್ರಚೋದನೆಕಾರಿ ಕೊಡೋಕ್ಕೆ ಈಕೆಗೆ ಏನು ಅಧಿಕಾರ ಇದೆ? ಹೋಗಿ ಅವ್ರ ಊರಲ್ಲಿ ಮಾಡ್ಕೋಬೇಕು. ಇಲ್ಲಿ ಬಂದು ಸೌಹಾರ್ದತೆಯಿಂದ ಇರುವಂತಹ ಕರ್ನಾಟಕದಲ್ಲಿ ಬಂದು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರಲ್ಲ, ಇವ್ರಿಗೇನು ನೈತಿಕತೆ ಇದೆ? ಬಂದೋ ಪುಟ ಓದೋ ಪುಟ ಅನ್ನೋ ಥರ ಇರಬೇಕು. ಅದನ್ನು ಬಿಟ್ಟು ಧರ್ಮಗಳಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಅಂಥ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಕೈ ಕಟ್ಟಿ ಸುಮ್ಮನೆ ಕೂತಿಲ್ಲ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳು ನನಗೆ ಮುಖ್ಯವಾಗಿರುತ್ತೆ, ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.